ಜನತೆಗೆ ಈಗಾಗಲೇ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಡುಗೆ ಅನಿಲ ಬೆಲೆ ಏರಿಸುವ ಮೂಲಕ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಗಾಯದ ಮೇಲೆ ಬರೆ ಎಳೆದಿದೆ ಎಂದು ಆಮ್ ಆದ್ಮಿ ಪಾರ್ಟಿ ಆಕ್ರೋಶ ವ್ಯಕ್ತಪಡಿಸಿದೆ. ಕೇವಲ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರುವ ಕೇಂದ್ರ ಸರ್ಕಾರ ತನ್ನನ್ನು ವಿರೋಧಿಸುವ ವಿಪಕ್ಷ ನಾಯಕರನ್ನ ಮಟ್ಟ ಹಾಕಲು ಇಡಿ, ಐಟಿ ಮತ್ತು ಸಿಬಿಐನಂತಹ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಎಪಿ ಪಕ್ಷದ ಜಿಲ್ಲಾಧ್ಯಕ್ಷ ಬಿಆರ್ ಮೋಹನ್ ಗೌಡ ಆರೋಪಿಸಿದರು. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇದ್ದು ಜನ ಪರಿತಪಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಗ್ಯಾಸ್ ಬೆಲೆಯನ್ನು 60 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಜೊತೆಗೆ ಇದು ಗಾಯದ ಮೇಲೆ ಬರೆ ಎಳೆದಂಗೆ ಆಗಿದೆ. ಜೊತೆಗೆ ಈ ಥರ ವಿಚಾರಗಳನ್ನು ವಿರೋಧ ಪಕ್ಷದವರು ಎತ್ತಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರುಗಳನ್ನು ಬೇರೆ ಬೇರೆ ಕೇಸ್ಗಳು, ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಅವರನ್ನು ಬೆದರಿಸುವಂಥ ಕಾರ್ಯ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಸುಳ್ಳು ಮೊಕದ್ದಮೆ ಹೂಡಿ ಅದರಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತೇಳಿ ಕೋರ್ಟು ಇವತ್ತು ವಜಾ ಮಾಡಿದ್ರು ಕೂಡ ಮತ್ತೆ ಉಚ್ಚ ನ್ಯಾಯಾಲಯಕ್ಕೆ ಹೋದರು. ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಆದರೆ ಈ ರೀತಿ ವಿರೋಧ ಪಕ್ಷದ ನಾಯಕರುಗಳನ್ನು ಸದೆ ಬಡಿತಾ ಕೇವಲ ಕೋಮುವಾದವನ್ನು ಪ್ರಚೋದಿಸುತ್ತಾ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ಇವತ್ತು ಅಧಿಕಾರ ಪಡ್ಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ಈ ಹಿಂದಿನ ಸರ್ಕಾರ ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ ಸ್ಥಗಿತಗೊಳಿಸಿ ಇವತ್ತು ಯಾವುದೂ ಕೂಡ ಮೊಹಲ್ಲಾ ಕ್ಲಿನಿಕ್ ಇರ್ಬೋದು, ಉಚಿತ ಮಹಿಳೆಯರಿಗೆ ಬಸ್ ಪ್ರಯಾಣ ಇರ್ಬೋದು, ಆಮೇಲೆ ಆರೋಗ್ಯ ವಿಮೆ ಇರ್ಬೋದು, ಇದೆಲ್ಲದನ್ನು ಕೂಡ ರದ್ದು ಮಾಡಿ ಇವತ್ತು ದೆಹಲಿ ಜನ ಪರಿತಪಿಸುವಂಥ ವಾತಾವರಣ ಸೃಷ್ಟಿಯಾಗಿದೆ. ಯಾಕಾದರೂ ಈ ಸರ್ಕಾರನ ಈಗ ತಂದಿದ್ವಿ ಅನ್ನೋ ಇವತ್ತು ಅಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ರೀತಿ ಕಾರ್ಯಕ್ರಮಗಳ ಜೊತೆ ಪ್ರಚೋದನಾತ್ಮಕ ಕೋಮುವಾದಗಳನ್ನು ಇಂಥದ್ದು ಮಾಡಿ ಜನರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಿ ಇವತ್ತು ಬೆಲೆ ಏರಿಕೆಯನ್ನು ಮಾಡಿರೋದನ್ನು ಕೂಡ ಕೂಡಲೇ ವಾಪಸ್ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಆಮ್ ಆದ್ಮಿ ಪಾರ್ಟಿ ಆಗ್ರಹ ಪಡಿಸ್ತೇನೆ. ಕೊರತೆ ಶುರುವಾಗಿದೆ. ಈ ಕೊರತೆಯಿಂದ ಮೊದಲದಾಗಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮೊದಲೇ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚಾಗಿದೆ. ಈಗ LPG ಗ್ಯಾಸ್ ಅಥವಾ CNG ಗ್ಯಾಸ್ಗಳು ಅತಿ ಹೆಚ್ಚು ಕೊರತೆ ಆದರೆ ಅತಿ ಹೆಚ್ಚು ನಮ್ಮ ದೇಶ ಇನ್ನೂ ಸಮಸ್ಯೆನ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ. ಏನು ಅಂದ್ರೆ ನಿರುದ್ಯೋಗ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೆಸ್ಟೋರೆಂಟ್ಗಳು, ನಾನೀಗ ಕೆಲವು ಸಣ್ಣ ಪುಟ್ಟ ಹೋಟೆಲ್ಸ್ಗಳನ್ನ ಮೀಟ್ ಮಾಡಿದ್ದೀನಿ. ಮೀಟ್ ಮಾಡಿದಾಗ ಹೋಟೆಲ್ಸ್ ಅಲ್ಲಿ ಹೇಳ್ತಿದ್ರೆ ಗ್ಯಾಸ್ಗಳನ್ನ ಬ್ಲ್ಯಾಕ್ ನಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ. ಆಮೇಲೆ ಟೈಮಿಂಗ್ ಸರಿಯಾಗಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇದಕ್ಕೆ ಯಾವುದೇ ರೀತಿಯಾದ ಪರ್ಯಾಯ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡ್ತಾ ಇಲ್ಲ. ಅದನ್ನ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಉದಾಹರಣೆಗೆ ಹಲವಾರು ವಾಹನಗಳಿದ್ದಾವೆ, CNG ವಾಹನಗಳು. ಲಕ್ಷಾಂತರ ಜನಗಳು ಕೆಲಸ ಇಲ್ಲದೇನೆ ರೋಡಿಗೆ ಬರ್ಬೇಕಾದ ಪರಿಸ್ಥಿತಿ ಬರೋ ಹಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ತೊಂದರೆ ಆಗ್ಲಿಲ್ಲಂಗೆ ಯಾವ್ದಾರ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರ ತಗೊಳ್ಬೇಕು ಅಂತ ನಾವೆಲ್ಲ ಮನವಿ ಮಾಡ್ತಾ ಇದ್ದೇವೆ. ಇದೇ ನಮ್ಮ ಮುಖ್ಯ ಗುರಿನೂ ಆಗಿದೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇದ್ದು